ನಿರ್ಣಾಯಕ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಭರ್ಜರಿ ಕಂಬ್ಯಾಕ್ ಮಾಡಿದ್ದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ 7 ವಿಕೆಟ್ಗಳ ಅದ್ಭುತ ಗೆಲುವು ದಾಖಲಿಸಿದೆ. ಸತತ 6 ಸೋಲುಗಳಿಂದ ಸಂಕಷ್ಟದಲ್ಲಿದ್ದಂತಹ ಪಂಜಾಬ್ ತಂಡಕ್ಕೆ ನಾಯಕ ಶ್ರೇಯಸ್ ಅಯ್ಯರ್ ನಿಜವಾದ ಕ್ಯಾಪ್ಟನ್ ಇನ್ನಿಂಗ್ಸ್ ಮೂಲಕ ಜೀವ ತುಂಬಿದ್ರು. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಪಂಜಾಬ್ ಆರಂಭದಲ್ಲೇ ಲಕ್ನೋಗೆ ಶಾಕ್ ಕೊಟ್ಟಿತು. 20 ರನ್ ಆಗುವಷ್ಟರಲ್ಲೇ ಅಶ್ವಿನ್ ಕುಲಕರ್ಣಿ ಮತ್ತು ನಿಕೋಲಸ್ ಪೂರನ್ ಔಟ್ ಆಗಿ ಪೆವಿಲಿಯನ್ ಸೇರ್ಕೊಂಡ್ರು. ಆದರೆ ನಂತರ ಬಂದ ಜೋಶ್ ಇಂಗ್ಲಿಷ್ ಹಾಗೂ ಆಯುಷ್ ಬದೋನಿ ತಂಡವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ರು. ಬದೋನಿ 43 ರನ್ ಸಿಡಿಸಿದ್ರೆ ಇಂಗ್ಲಿಷ್ 44 ಎಸೆತಗಳಲ್ಲಿ 72 ರನ್ ಹೊಡೆದು ಪಿಬಿಕೆಎಸ್ ಬೌಲರ್ಸ್ಗಳಿಗೆ ದೊಡ್ಡ ತಲೆನೋವಾದ್ರು. ನಾಯಕ ರಿಷಬ್ ಪಂತ್ 26 ರನ್ ಕೊಡುಗೆ ನೀಡಿದ್ರು. ಕೊನೆಯಲ್ಲಿ ಅಬ್ದುಲ್ ಸಮದ್ ಅಜಯ 37 ರನ್ ಬಾರಿಸಿದ ಪರಿಣಾಮ ಎಲ್ಎಸ್ಜಿ 20 ಓವರ್ಗಳಲ್ಲಿ 196 ರನ್ ಕಲೆ ಹಾಕಿತು. 197 ರನ್ ಗುರಿ ಬೆನ್ನಟ್ಟಿದ್ದ ಪಂಜಾಬ್ಗೆ ಮೊದಲ ಎಸೆತದಲ್ಲೇ ಆಘಾತ ಎದುರಾಯಿತು. ಪ್ರಿಯಾಂಶ್ ಆರ್ಯ ಡಕೌಟ್ ಆದ್ರು. ನಂತರ ಕೂಪರ್ ಕೊನೋಲಿ ಕೂಡ ಬೇಗನೆ ಔಟ್ ಆದ ಪರಿಣಾಮ ಪಿಬಿಕೆಎಸ್ ಒತ್ತಡಕ್ಕೆ ಸಿಲುಕಿತು. ಈ ವೇಳೆ ಕ್ರೀಸ್ಗೆ ಬಂದ ಶ್ರೇಯಸ್ ಅಯ್ಯರ್ ಮತ್ತು ಪ್ರಭ್ಸಿಮ್ರನ್ ಸಿಂಗ್ ಸಂಪೂರ್ಣ ಪಂದ್ಯವನ್ನ ತಮ್ಮ ಕಡೆಗೆ ತಿರುಗಿಸಿಕೊಂಡ್ರು. ಆರಂಭದಲ್ಲಿ ಜವಾಬ್ದಾರಿಯಿಂದ ಆಟವಾಡಿದ ಈ ಜೋಡಿ ನಂತರ ಆಕ್ರಮಣಕಾರಿ ಮೂಡ್ಗೆ ಬದಲಾಗಿದ್ದು 3ನೇ ವಿಕೆಟ್ಗೆ 140 ರನ್ ಭರ್ಜರಿ ಜೊತೆಯಾಟವನ್ನ ಕೊಟ್ಟರು. ಪ್ರಭ್ಸಿಮ್ರನ್ ಕೇವಲ 39 ಎಸೆತಗಳಲ್ಲಿ 69 ರನ್ ಸಿಡಿಸಿ ಔಟ್ ಆದ್ರು. ಶ್ರೇಯಸ್ ಕೊನೆಯವರೆಗೂ ನಿಂತು ಪಂದ್ಯವನ್ನ ಫಿನಿಶ್ ಮಾಡಿದ್ರು. ಗೆಲುವಿಗೆ 3 ರನ್ ಬೇಕಾಗಿದ್ದಾಗ ಶ್ರೇಯಸ್ ಅಯ್ಯರ್ ಸಿಕ್ಸರ್ ಬಾರಿಸಿದ ಪರಿಣಾಮ ಐಪಿಎಲ್ನಲ್ಲಿ ತಮ್ಮ ಚೊಚ್ಚಲ ಶತಕವನ್ನ ಶ್ರೇಯಸ್ ಅಯ್ಯರ್ ಪೂರ್ಣಗೊಳಿಸಿದ್ರು. 51ನೇ ಎಸೆತಗಳಲ್ಲಿ ಅಜಯ 101 ರನ್ ಸಿಡಿಸಿದ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಇನ್ನಿಂಗ್ಸ್ ಅಂದ್ರೇನು ಅನ್ನೋದನ್ನ ಮೈದಾನದಲ್ಲಿ ತೋರಿಸಿಕೊಟ್ರು. ಈ ಗೆಲುವಿನೊಂದಿಗೆ ಪಂಜಾಬ್ ಪ್ಲೇ ಆಫ್ ಕನಸನ್ನ ಜೀವಂತವಾಗಿರಿಸಿಕೊಂಡಿದ್ದು ಈಗ ಅವರ ಭವಿಷ್ಯ ಇತರೆ ಪಂದ್ಯಗಳ ಫಲಿತಾಂಶದ ಮೇಲೆ ನಿಂತಿದೆ. ಪಂಜಾಬ್ ಕ್ವಾಲಿಫೈಯರ್ ಹಂತಕ್ಕೆ ತಲುಪುತ್ತಾ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ. ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.